ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಹಲವಾರು ನೇಮಕಾತಿಗಳಲ್ಲಿ ಈ ಒಂದು ನಕಲಿ ಸರ್ಟಿಫಿಕೇಟ್ಗಳ ಹಾವಳಿ ಹೆಚ್ಚಾಗಿರುವಂಥದ್ದು ಗೊತ್ತಾಯಿತು. ಸೊ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನೊಂದು ಪ್ರತಿಷ್ಠಿತ ನೇಮಕಾತಿಯಲ್ಲಿ ಹೇಗೆ ಈ ಸರ್ಟಿಫಿಕೇಟ್ಗಳು ಅಂದರೆ ಉದ್ಯೋಗಕ್ಕಾಗಿ ಯಾರು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಸೊ ಅವರಿಗೆ ಈ ಹಿಂದೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವದ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗಿರುತ್ತೆ. ಮಿನಿಮಮ್ 2 years 5 years ಅದು MSL ರೆಕ್ರೂಟ್ಮೆಂಟ್ KA ಅವರು ಮಾಡಿರೋದು. ಸೊ ಅದರಲ್ಲಿ ಹೆಂಗೆ ನಕಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಕೆಲವೊಂದಿಷ್ಟು ಜನ ಆಯ್ಕೆ ಆಗಿದ್ರು ಅನ್ನೋದನ್ನು ಕೂಡ ನಾನು ಸಾಕ್ಷಿ ಸಮೇತ ತಿಳಿಸಿದ್ದೆ. ಸೊ ಅದರ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಾಗ ಒಂದು ಮಹತ್ವವಾದಂಥ ಒಂದು ಬೆಳವಣಿಗೆ ಆಗಿದೆ. ಸೊ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. ಈ ಒಂದು ಯಾವುದೇ ನೇಮಕಾತಿ, ನಾಟ್ ಓನ್ಲಿ ನಾನು ಇದು ಹೇಳ್ತಾ ಇಲ್ಲ, ಬೇರೆ ಯಾವುದೇ ನೇಮಕಾತಿ ಆಗಿರಲಿ, ಅಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಆಯ್ಕೆ ಆದಂಥವ್ರಿಗೆ ನಮ್ಮ ಯಾವುದೇ ರೀತಿಯಾದಂಥ ನಮ್ಮಿಂದ ತೊಂದರೆ ಇಲ್ಲ. ಬಟ್ ಯಾರು ಈ ರೀತಿ ಯಾವುದೋ ಒಂದು ಸರ್ಟಿಫಿಕೇಟ್ ಫೇಕ್ ಮಾಡಿಕೊಂಡು ಅಥವಾ ಹಣ ಕೊಟ್ಟು ಇನ್ನೇನೋ ಸೆಲೆಕ್ಟ್ ಆಗ್ತಾರೆ ಅಂದರೆ ಅಂಥವ್ರಿಗೆ ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ತುಂಬ ಜನ KS ವಿಚಾರದಲ್ಲಿ ಕೂಡ ನನಗೆ ಭೇಟಿಯಾದಾಗ ಕೇಳಿದ್ರಿ, ತುಂಬ ಜನ ಪ್ರಾಮಾಣಿಕರಿದ್ದಾರೆ ನೋಡಿ. ಪ್ರಾಮಾಣಿಕರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು ಆ್ಯಂಡ್ ಅವ್ರಿಗೆ ಅನ್ಯಾಯ ಆಗೋದಕ್ಕೂ ಕೂಡ ಬಿಡಲ್ಲ. ಬಟ್ ಅಪ್ರಾಮಾಣಿಕವಾಗಿ ಯಾರು ಆಯ್ಕೆ ಆಗೋದಕ್ಕೆ ಬಯಸ್ತಾ ಇರ್ತಾರೋ ಸೊ ಅಂಥವ್ರಿಗೆ ನಮ್ಮ ವಿರೋಧ ಇದ್ದೇ ಇದೆ. ಈಗ ನಾನು ಇದರಲ್ಲಿ ಹೇಳಿದ್ದೆ ಏನು ಮಿಸ್ಟೇಕ್ ಮಾಡಿದ್ದಾರೆ ವೆರಿಫಿಕೇಶನ್ ಟೈಮಲ್ಲಿ ಅಂತಂದರೆ, ಸೊ ಇಲ್ಲಿ 5 years ಮತ್ತು 2 years ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ರು ಕೂಡ ಅಲ್ಲಿ ಬ್ಯಾಂಕ್ ಸ್ಯಾಲ್ರಿ ಸ್ಟೇಟ್ಮೆಂಟು ಕೆಲವೊಂದೆಲ್ಲ ಸರಿಯಾಗಿ ವೆರಿಫಿಕೇಶನ್ ಆಗಿಲ್ಲ ಅಂತೇಳಿ ನಾವು ಅವರಿಗೆ ದೂರನ್ನು ಸಲ್ಲಿಸಿದ್ವಿ. ಸೊ ಈಗ ಅಲ್ಲಿ ಈ ಒಂದು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಸ್ಯಾಲ್ರಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಂಡ್ ಯಾವ ಕಂಪ್ನಿಯಿಂದ ಇವರು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಆ ಕಂಪ್ನಿಗೂ ಕೂಡ ನಾವು ಈ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರೆ, ಇನ್ ಕೇಸ್ ಅವರೇನಾದರೂ ಕ್ರಮ ಕೈಗೊಂಡಿಲ್ಲ ಅಂತಂದರೆ ನಾವು ಲೀಗಲ್ ನೋಟಿಸ್ ಕೂಡ ಕಳಿಸ್ತೀವಿ. ಸಂಬಂಧಪಟ್ಟ ಕಂಪ್ನಿಗಳ ಡೀಟೇಲ್ಸ್ ಕೂಡ ಇದೆ ನೋಡಿ. ನೀವು ಇವತ್ತು ಯಾರೋ ಒಬ್ರಿಗೋಸ್ಕರನೋ ಅಥವಾ ಅವರಿಂದ ಎಷ್ಟೋ ಹಣ ಪಡೆದಿದ್ರೋ ಏನೋ ಗೊತ್ತಿಲ್ಲ, ಅವರಿಗೆ ನೀವು ಮಾಡುವಂಥ ಒಂದು ಸಹಾಯದಿಂದ ನಾಳೆ ಇನ್ನೊಬ್ಬ ಪ್ರಾಮಾಣಿಕವಾಗಿ ಆಯ್ಕೆ ಆಗಬೇಕಾಗಿರೋಂಥ ಹುದ್ದೆಯನ್ನು ಅವನು ಕಳ್ಕೊತಾನೆ, ಅವನು ಬದುಕು ಹಾಳಾಗುತ್ತೆ. ಆಯ್ತಾ? ಸೊ ನೀವು ಯಾರು ಈ ಕಂಪ್ನಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಸೊ ರಾಜ್ಯಾದ್ಯಂತ ನೆಕ್ಸ್ಟ್ ಈ ನಕಲಿ ಸರ್ಟಿಫಿಕೇಟ್ಗಳ ವಿರುದ್ಧ ಒಂದು ಆಂದೋಲನವನ್ನು ಮಾಡೋಣ ಅಂತಿದ್ದೀವಿ. ಆ್ಯಂಡ್ ಇನ್ನೊಂದು PDOದಲ್ಲೂ ಕೂಡ HK ನಾನ್ HK ಅಲ್ಲಿ ಒಟ್ಟು ಇಬ್ಬರು ಫೇಕ್ PH ಸರ್ಟಿಫಿಕೇಟನ್ನು ಮಾಡ್ಕೊಂಡಿದ್ರು. ಯಾರಿಗೆ ದೈಹಿಕವಾಗಿ ನ್ಯೂನ್ಯತೆ ಇದೆಯೋ, ಅವ್ರಿಗೆ ಯಾರಿಗೆ ಸಮಸ್ಯೆ ಇದೆಯೋ ಅಂಥವ್ರಿಗೆ ಹುದ್ದೆ ಸಿಗಬೇಕು ಅಂತೇಳಿ ಪಾಪ ಅವ್ರಿಗೆ ಅದು ಮೀಸಲಾತಿ ಕೊಟ್ಟಿರ್ತಾರೆ. ಅದನ್ನು ಕೂಡ ಕೆಲವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಂದರೆ ಅದರ ವಿರುದ್ಧ ಕೂಡ KPSC ಕಾರ್ಯದರ್ಶಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ವಿ. ಸೊ ಅದಕ್ಕೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಅದನ್ನು ಸರಿಯಾಗಿ ಪರಿಶೀಲಿಸಿ ಅವರಿಗೆ ನಾವು ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅವ್ರು ತಪ್ಪು ಮಾಡಿದರೆ ಖಂಡಿತವಾಗಿ ಶಿಕ್ಷೆ ಆಗುತ್ತೆ ನೋಡಿ. ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಬಿಲ್ಲನ್ನು ಕೂಡ ಮಂಡಿಸಿದೆ, ನಿಮ್ಗೆ ಗೊತ್ತಿರ್ಬೋದು. ಅದು ಏನು ಅಂತಂದರೆ, ಈ ರೀತಿ ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗೋರಿಗೆ ಜೈಲು ಶಿಕ್ಷೆ ಮತ್ತು ನಗದು ದಂಡವನ್ನು ಕೂಡ ವಿಧಿಸುವಂಥದ್ದು. ಸೊ ಅದು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗಬೇಕು. ಇಲ್ಲ ಅಂತಂದರೆ ಇವತ್ತು ಇವರು ಅಕ್ರಮ ಮಾಡಿ ಏನೋ ಸಿಕ್ಕಿ ಹಾಕ್ಕೊಳ್ತಾರೆ, ಏನೋ ಮಾಡಿ ತಪ್ಪಿಸ್ಕೊಳ್ತಾರೆ, ನಾಳೆ ಇವರಂತೆ ಇನ್ನೊಬ್ಬರು ಇದೇ ದಾರಿಯನ್ನು ಹಿಡಿತಾರೆ. ಆ್ಯಂಡ್ ಇಂತಹ ಅಕ್ರಮ ಮಾಡೋರಿಗೆ ಸಪೋರ್ಟ್ ಮಾಡೋರಿಗೂ ಕೂಡ ನಾವು ಬಿಡಲ್ಲ. ಖಂಡಿತವಾಗಿ ಹೇಳ್ತೀನಲ್ಲ, ಅದು ಯಾವ ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಹಣ ಪಡೆದು ಇನ್ನೇನೋ ಲಿಸ್ಟ್ ಬಿಡ್ತೀನಿ, ನಾನು ಮಾಡ್ತೀನಿ, ಹಂಗೆ ಮಾಡಿಕೊಡ್ತೀನಿ ಅಂತ ಏನೋ ಭರವಸೆ ಕೊಟ್ಟರೆ ಖಂಡಿತವಾಗಿ ಅವರ ವಿರುದ್ಧ ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ. ಇದು ಎಷ್ಟೋ ಜನರ ಭವಿಷ್ಯದ ಪ್ರಶ್ನೆ. ಅಲ್ಲಿ ಎಷ್ಟೋ ಜನ ಅಭ್ಯರ್ಥಿಗಳು ನಿಜವಾಗ್ಲೂ ನಮಗೆ ಸರ್ಟಿಫಿಕೇಟ್ ಇಲ್ಲ, ನಾವೆಲ್ಲೂ ಕೆಲಸ ಮಾಡಿಲ್ಲ, ಸುಮ್ಮನೆ ಯಾಕೆ ಅಪ್ಲೈ ಮಾಡೋದು ಅಂತ ಬಿಟ್ಟಿರ್ತಾರೆ. ಇವರು ಯಾವ ಧೈರ್ಯದ ಮೇಲೆ ಈ ರೀತಿ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಂಡು ಬಂದು ಅಪ್ಲೈ ಮಾಡಿ, ಅದು ಒಳ್ಳೊಳ್ಳೆ ಪೋಸ್ಟ್ಗಳಿದೆಯಲ್ಲ, ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ಹುದ್ದೆಗಳಲ್ಲ, ಒಳ್ಳೆ ಪೋಸ್ಟ್ಗಳಲ್ಲಿ ಈ ರೀತಿಯಾಗಿ ಇವರು ಅಕ್ರಮವನ್ನು ಎಸಗ್ತಾರೆ ಅಂತಂದರೆ ಕಂಪ್ಲೀಟ್ ಇವರ ಡೀಟೇಲ್ಸ್ ಕೂಡ ಇದೆ. ಈಗ ಆಲ್ರೆಡಿ ನಾವು ಇದ್ರ ಬಗ್ಗೆ ದೂರು ಕೂಡ ಕೊಟ್ಟಿದ್ದೀವಿ, ಲೋಕಾಯುಕ್ತಕ್ಕೂ ಕೂಡ ದೂರ ಆಗಿದೆ. ಸೊ ಇವ್ರೇನೋ ಮಾಡಿಲ್ಲ ಅಂದರೆ ಲೋಕಾಯುಕ್ತದ ಮೂಲಕ ಕೂಡ ಇದರ ತನಿಖೆಗೆ ಒಳಪಡುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಮುಂಬರುವ ದಿನಗಳಲ್ಲಿ ಯಾರೇ ಆಗಿರ್ಬೋದು ಈ ರೀತಿ ನಾನು ಏನೋ ಸ್ಕ್ಯಾಮ್ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ಸೆಲೆಕ್ಟ್ ಆಗ್ತೀನಿ ಅನ್ನೋಂಥವ್ರಿಗೆ ಖಂಡಿತವಾಗಿ ಒಂದು ಎಚ್ಚರಿಕೆ ಪಾಠ ಈ ಮೂಲಕ ಆಗುತ್ತೆ, ಆಗಲೇಬೇಕು ಕೂಡ. ಪ್ರತಿ ಬಾರಿ ಕೂಡ ಏನೋ ಒಂದು ಅಕ್ರಮ ಆದಾಗ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಇಲ್ಲಿ ಏನೋ ಮಾಡಿದ್ದಾನೆ ಅನ್ನೋದಕ್ಕೆ, ಇದೇನೋ ಹೈಸ್ಕೂಲ್ ಎಕ್ಸಾಮ್ಸು PUC SLC ಎಕ್ಸಾಮ್ಸ್ ಅಲ್ಲ, ಅದೇನೋ ಆ ಟೈಮಲ್ಲಿ ಒಂದು ಅಕ್ರಮ ಮಾಡಿದ್ರು, ಡಿಬಾರ್ ಮಾಡಿದ್ವಿ ಒಂದಿಷ್ಟು ದಿನ, ಇದು ಭವಿಷ್ಯ. ಎಷ್ಟೋ ಜನ ವರ್ಷಾನುಗಟ್ಟಲೆ ಕೂತ್ಕೊಂಡು ಓದಿರ್ತಾರೆ, ಕೆಲವೊಂದಿಷ್ಟು ಹುದ್ದೆಗಳನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ಕೊಂಡು, ಈಗ VAO CTI PDO KS ಈ ರೀತಿ 5-6 ವರ್ಷದ ಶ್ರಮ ಇರುತ್ತೆ. ಸೊ ಆ ಶ್ರಮಕ್ಕೆ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಂಥವರೆಲ್ಲ ಬಂದು ನಾವು ಹಣ ಇದೆ, ನಮ್ಮ ಹತ್ರ ಇನ್ಫ್ಲುಯೆನ್ಸ್ ಇದೆ, ಇನ್ನೇನೋ ಇದೆ ಅಂತೇಳಿ ಮಿನಿಸ್ಟರ್ಗಳ ಹತ್ರ ಹೋಗಿ ಯಾರ ಹತ್ರನೂ ಹೋಗಿ ನಮಗೆ ಬೇಕಾದಾಗ ನಾವು ಸೆಲೆಕ್ಟ್ ಆಗ್ತೀವಿ ಅಂದರೆ ಏನು ವ್ಯಾಲ್ಯೂ ಇರುತ್ತೆ ಹೇಳಿ? ಇದಕ್ಕೆಲ್ಲ ಯಾಕೆ ಎಕ್ಸಾಮ್ ನಡೆಸಬೇಕು? ಯಾಕೆ ಇವಕ್ಕೆಲ್ಲ ಅರ್ಹತೆಗಳನ್ನ ಇಡಬೇಕು? ಮನಸ್ಸಿಗೆ ಬಂದ ಹುದ್ದೆಗಳನ್ನ ಹರಾಜು ಹಾಕ್ಬೋದಲ್ಲ.
ನೋಡಿ, ಇಂಥ ಯಾವುದೇ ಒಂದು ದಾಖಲೆಗಳು ನಿಮ್ಮ ಹತ್ರ ಇದ್ರೆ, ಈ ರೀತಿ ಸರ್ಟಿಫಿಕೇಟ್ ಆಗಿರ್ಬೋದು, ಏನೇ ನಕಲಿ ಮಾಡಿದ್ರು ಅವುಗಳನ್ನ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾವು ಅದರ ವಿರುದ್ಧ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತೀವಿ. ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ KPCL ರೆಕ್ರೂಟ್ಮೆಂಟ್ದು ಆರ್ಡರ್ ಕಾಪಿ ಕೊಟ್ಟಿರುವಂಥದ್ದು ಕೂಡ ಒಬ್ಬ ಅಭ್ಯರ್ಥಿ ನಮಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ತಂದು ಕೊಟ್ಟಿದ್ದಾನೆ. ಅದರಲ್ಲಿ ಏನೇನು ಹೆಂಗೆ ಆಯ್ಕೆ ಆಗಿದ್ದಾರೆ ಕೆಲವರು ಅಂತ, ಅದರ ವಿರುದ್ಧ ಕೂಡ ಈಗ ಒಂದು ಪತ್ರವನ್ನು ಬರೆದಿದ್ದೀವಿ ಅಲ್ಲಿಗೆ. ಈವನ್ ಅದು ಕೂಡ ಫಾಲೋ ಅಪ್ ಮಾಡ್ತೀವಿ, ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ PDO ಹೇಳಿದ್ನಲ್ಲ, 2 PH ಕ್ಯಾಂಡಿಡೇಟ್, ಸೊ ಅವ್ರದ್ದು ಕೂಡ ಆಯ್ಕೆ ಆಗದೆ ಇರೋ ರೀತಿ, ಅವರು ಕಂಪ್ಲೀಟಾಗಿ ನಕಲಿ ಇದ್ದಾರೆ. ಎಲ್ಲಿ ಮಾಡಿಸ್ಕೊಂಬಂದ್ರು ಸರ್ಟಿಫಿಕೇಟು, ಅವರು ಎಲ್ಲಿ ಇದ್ರು ಆ ಮೂಲ ಒಂದು ದಾಖಲೆಗಳು ಮತ್ತು ಅವರಿದ್ದಂಥ ಸ್ಥಳ, ಅವರ ಸ್ನೇಹಿತರನ್ನೆಲ್ಲನೂ ವಿಚಾರಿಸಿದಾಗ ಕಂಪ್ಲೀಟಾಗಿ ಅವ್ರು ನಕಲಿ ಸರ್ಟಿಫಿಕೇಟ್ ಮಾಡಿರುವಂಥದ್ದು ಖಚಿತ ಆಗಿದೆ. ಸೊ ಅದಕ್ಕೆ ಅವರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ನೇಮಕಾತಿ ಆಗಿರಲಿ, ಅಲ್ಲಿ ಯಾರೇ ಈ ರೀತಿ ಅಕ್ರಮಗಳನ್ನ ಎಸಗಿದ್ರು ಕೂಡ, ಎಸ್ಪೆಷಲಿ ಈ ರೀತಿ ಮಿಸ್ಯೂಸ್ ಆಫ್ ಸರ್ಟಿಫಿಕೇಟ್ಸ್ಗಳು, ಮೀಸಲಾತಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಸರ್ಟಿಫಿಕೇಟ್ಗಳ ದುರ್ಬಳಕೆ ಆದರೆ ಖಂಡಿತವಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕಾಗುತ್ತೆ. ಇದು ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ನಾವೇನೋ ಮಾಡಿ ಒಂದಿಷ್ಟು ಧೈರ್ಯ ಮಾಡಿಬಿಟ್ಟು ನಮ್ಗೆ ಇನ್ಫ್ಲೂಯೆನ್ಸ್ ಇದೆ, ನಮ್ಮ ಮನೇಲಿ ಒಂದಿಷ್ಟು ದುಡ್ಡಿದೆ, ಹೆಂಗೋ ಮಾಡ್ಕೊತೀವಿ, ಆಮೇಲೆ ಅಲ್ಲಿ ಹೆಂಗೋ ಸರ್ಟಿಫಿಕೇಟ್ ಸೆಲೆಕ್ಷನ್ ಆದಮೇಲೆ ಗೋಲ್ಮಾಲ್ ಮಾಡ್ಕೊಂಬೇಡ ಅನ್ನೋದು ಧೈರ್ಯ ಇದೆ. ಇಷ್ಟು ಬಂಡ ಧೈರ್ಯವನ್ನು ತೋರಿಸುವಂಥವ್ರಿಗೆ ನಾವು ಕೂಡ ಬಂಡವಾಗಿ ಅವ್ರ ಜೊತೆ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಸೊ ಅದಕ್ಕೆ ನೋಡಿ, ಇತ್ತೀಚೆಗೆ ಕೇಳಿದೆ ಇದ್ರ ಬಗ್ಗೆ, ಆ ವಿಡಿಯೋ ಮಾಡಿದ್ರೆ ಅದಾದ್ಮೇಲೆ ಏನಾಯಿತು ಅಂತ ನಾವು ಅದನ್ನು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸ್ಟಿಲ್ ಜಸ್ಟಿಸ್ ಸಿಗೋವರೆಗೂ ಕೂಡ ನಾವು ಅದನ್ನು ಬಿಡಲ್ಲ. ಈವನ್ ಯಾವುದೇ ಒಂದು ನೇಮಕಾತಿ ಆಗಿರಲಿ, ಆಯಿತಾ, ಬೇರೆ ವಿಷಯಗಳು ನಮ್ಗೆ ಗೊತ್ತಿಲ್ಲ, ನಾವು ಮಾತ್ರ ಯಾವುದಕ್ಕೂ ಯಾರಿಗೂ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಸೊ ಏನು ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ. ಆ್ಯಂಡ್ ಇನ್ನೊಂದು, ಈಗ ನೇಮಕಾತಿ ವಿಷಯದಲ್ಲಿ ಇವತ್ತು ಒಂದು ಮೀಟಿಂಗ್ ಇದೆ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು. ಸೊ ಏನಾದರೂ ಅಲ್ಲಿ ಜಸ್ಟಿಸ್ ಸಿಕ್ಕಿಲ್ಲ, ಅವ್ರೇನಾದರೂ ಸರಿಯಾಗಿ ಅದಕ್ಕೆ ನಿರ್ಧಾರ ತೆಗೆದುಕೊಂಡಿಲ್ಲ ಅಂದರೆ ಮತ್ತಷ್ಟು ಹೋರಾಟ ಪ್ರಬಲ ಆಗುವಂಥ ಸಾಧ್ಯತೆ ಇದೆ, ಆಯಿತಾ. ಅದಕ್ಕೂ ಕೂಡ ತಯಾರಿ ನಡೀತಾ ಇದೆ. ಸೊ ಇವತ್ತಿನ ನಿರ್ಧಾರವನ್ನು ನೋಡಿಕೊಂಡು ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಈಗ ಆಲ್ರೆಡಿ 2 ಹೋರಾಟಗಳನ್ನು ಹತ್ತಿಕ್ಕಿದ್ದಾರೆ, ಆಯಿತಾ. ಒಂದು ಕೋರ್ಟ್ ಮೂಲಕ ಅವಕಾಶ ಸಿಕ್ಕರೂ ಕೂಡ ಅದು ಅಷ್ಟೊಂದು ಪ್ರಬಲ ಹೋರಾಟ ಆಗಲ್ಲ. ಆ್ಯಂಡ್ ಇನ್ನೊಂದು ಹೋರಾಟವನ್ನು ಕೂಡ ನೇರವಾಗಿ ನೋಟಿಸ್ ಕೊಟ್ಟು ಹೆದರಿಸಿ ಬೆದರಿಸಿ ಹತ್ತಿಕ್ಕಿದ್ದಾರೆ. ಸೊ ಅದಕ್ಕೆ ಈ 2 ಹೋರಾಟಗಳ ಹತ್ತಿಕ್ಕಿರುವಂಥದ್ದು ಕೆಲಸವನ್ನು ಏನು ಸರ್ಕಾರ ಮಾಡಿದೆ, ಇದರ ಪರಿಣಾಮವನ್ನು ನೇರವಾಗಿ ಅನುಭವಿಸುತ್ತೆ ಯಾವಾಗ ಇವತ್ತಿನ ಮೀಟಿಂಗ್ ಆದಮೇಲೆ. ಸೊ ಅದಕ್ಕೆ ನೋಡಿ ಆಸ್ಪಿರೆಂಟ್ಸ್, ಒಂದು ವಿಷಯ ಹೇಳ್ತೀನಿ, ನೀವು ಎಷ್ಟು ದಿನ ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿದ್ದೀವಿ, ನಾವು ಲಾ ಆ್ಯಂಡ್ ಆರ್ಡರ್ಗೆ ಬೆಲೆ ಕೊಡಬೇಕು ಅಂತ ಗೌರವದಿಂದ ಕೂತಿದ್ದೀವಿ ಹೊರತು ಯಾರೂ ಕೂಡ ಹೆದರ್ಕೊಂಡು ಅಥವಾ ಏನು ಮಾಡಿಬಿಡುತ್ತಾರೋ ಅನ್ನೋ ಭಯದಲ್ಲಿಲ್ಲ. ಸೊ ಅದಕ್ಕೆ ಈ ಒಂದು ಆ ಭಯದಿಂದ ಎಲ್ಲ ಅಭ್ಯರ್ಥಿಗಳು ಹೊರಬಂದ ದಿನ ಸರ್ಕಾರಕ್ಕೆ ಖಂಡಿತವಾಗಿ ಉಳಿಗಾಲವಿಲ್ಲ. ಸೊ ಇವತ್ತು ಸರಿಯಾದ ನಿರ್ಧಾರ ತೆಗೆದುಕೊಂಡು ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.